ತುರ್ತು ಪರಿಸ್ಥಿತಿ ಹೇರಿ 50 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ನಿನ್ನೆ ಬಿಜೆಪಿ ಆಯೋಜಿಸಿದ್ದ ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ ಅಪಪ್ರಚಾರ ಸಂವಾದ ಕಾರ್ಯಕ್ರಮವನ್ನು ಮಾಜಿ ಸಚಿವ ಹಾಗೂ ಶಾಸಕ ಬೈರತಿ ಬಸವರಾಜ್ ಉದ್ಘಾಟಿಸಿದರು. ಮಾಜಿ ಶಾಸಕ ಪಿ ರಾಜು, ಆರ್ಎಸ್ಎಸ್ ದಕ್ಷಿಣ ಭಾರತ ಸಂಘ ಚಾಲಕ ಮಾ ವೆಂಕಟರಾಮು, ರಾಜ್ಯ ಬಿಜೆಪಿ ಸಂಚಾಲಕ ಎಂವಿ ಮಣೀಶ್, ಮಾಜಿ ಸಂಸದ ವಿಜಯ್ ಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಬೈರತಿ ಬಸವರಾಜ್, ಸಂವಿಧಾನಕ್ಕೆ ಅಪಪ್ರಚಾರ ಮಾಡುವ ಕೆಲಸವನ್ನು ನಾವು ಮಾಡಿಲ್ಲ. ನಮ್ಮ ವಿರೋಧಿಗಳು ಸಂವಿಧಾನ ಬದಲಾವಣೆ ಮಾಡುವ ಅಪಪ್ರಚಾರ ಮಾಡುತ್ತಿದ್ದಾರೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಅನೇಕ ಹಿರಿಯರನ್ನು ಜೈಲುವಾಸ ಅನುಭವಿಸುವಂತೆ ಮಾಡಿದ್ದರು. ಇವರಲ್ಲಿ ಅನೇಕರು ಸಂವಿಧಾನ ರಕ್ಷಣೆ ಮಾಡಲು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ದೇಶ ರಕ್ಷಣೆ ಮಾಡಿದ್ದರು ಎಂದು ಹೇಳಿದರು. ಇವತ್ತು ಅವ್ರು ಯಾರು ಕೂಡ ಹೋರಾಟಗಳನ್ನ ಮಾಡದೆ ಹೋಗಿದ್ರೆ ಸಂವಿಧಾನವನ್ನು ಏನೇನು ಮಾಡ್ತಾ ಇದ್ರು, ಏನೇನು ಅಪಚಾರಗಳು ಮಾಡ್ತಾ ಇದ್ರು ಯಾರು ಕೂಡ ತಿಳಿದಿಲ್ಲ. ಅವತ್ತು ಬಹಳಷ್ಟು ಮಹನೀಯರು ಜೈಲುವಾಸವನ್ನು ಅನುಭವಿಸಿ ಕೂಡ ಇವತ್ತು ಅದನ್ನು ರಕ್ಷಣೆ ಮಾಡಲಿಕ್ಕೆ